ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಐಸಿಆರ್ ಕೆವಿಕೆ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 22ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ರೈತ ಬಾಂಧವರೇ, ಈ ಒಂದು ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯ ವೈಜ್ಞಾನಿಕ ಬೇಸಾಯ ಪದ್ಧತಿ ಕುರಿತು ಮಾತನಾಡೋಣ. ಅಡಿಕೆ ಬೆಳೆಯು ಭಾರತದ ಒಂದು ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಇದು ಸಹ ಒಂದು. ಎಷ್ಟರ ಮಟ್ಟಿಗೆ ಎಂದರೆ ಇಡೀ ವಿಶ್ವಾದ್ಯಂತ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಭಾರತವು ಅಗ್ರಸ್ಥಾನದಲ್ಲಿದೆ. ಸರಿಸುಮಾರು 6.17 ಲಕ್ಷ ಹೆಕ್ಟೇರ್ ಅಷ್ಟು ಅಡಿಕೆ ವಿಸ್ತೀರ್ಣ ಹೊಂದಿದ್ದು, ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ಟನ್ನಷ್ಟು ಉತ್ಪಾದನೆಯನ್ನು ಇದೆ. ಇನ್ನು ಭಾರತದಲ್ಲಿ ವಿವಿಧ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡದಾರೆ ನಮ್ಮ ರಾಜ್ಯ ಕರ್ನಾಟಕ ಅತಿ ಅಗ್ರಸ್ಥಾನದಲ್ಲಿದೆ. ಇದನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿ ಕೇರಳವು ಬರುತ್ತದೆ. ಅಡಿಕೆ ಬೆಳೆಯು ನಾವು ಹಲವಾರು ಉಪಯೋಗಗಳನ್ನು ನಾವು ನೋಡಬಹುದು. ಒಂದು, ಸುಪಾರಿ ಇರಬಹುದು, ಅಥವಾ ಗುಟ್ಕಾ, ತಂಬಾಕು, ಈ ತರ ಮುಂತಾದ ಅಗಿಯುವಂತ ವಸ್ತುಗಳಿಗೆ ಇದನ್ನು ನಾವು ಬಳಸುತ್ತೇವೆ. ಇದಲ್ಲದೆ ನಾವು ಒಂದು ಬಣ್ಣವನ್ನು ಕೂಡ ಇದರಿಂದ ನಾವು ತಯಾರು ಮಾಡಬಹುದು ಮತ್ತು ಮುಂತಾದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ನಾವು ಅಡಿಕೆಯಿಂದ ತಯಾರಿಸಬಹುದು. 10-15 ವರ್ಷಗಳ ಹಿಂದೆ ಅಡಿಕೆ ಎಂದರೆ ಮಲೆನಾಡು ಎನ್ನುತ್ತಿದ್ದರು ಅಥವಾ ಕರಾವಳಿ ಭಾಗ ಎನ್ನುತ್ತಿದ್ದರು. ಯಾಕಪ್ಪ ಅಂದ್ರೆ ಆ ಒಂದು ಏರಿಯಾಕ್ಕೆ ಮಾತ್ರ ಇದು ಅಡಿಕೆ ಸೂಕ್ತವಾಗಿತ್ತು. ಮಲೆನಾಡ ಭಾಗಗಳಾದ ತೀರ್ಥಹಳ್ಳಿ, ಉತ್ತರ ಕನ್ನಡ, ಶಿರ್ಸಿ ಮತ್ತು ಮೂಡಿಗೆರೆ, ಸಕಲೇಶ್ಪುರ ಈ ತರ ಮಲೆನಾಡು ಭಾಗಗಳಲ್ಲಿ ಮತ್ತು ಕರಾವಳಿ ಭಾಗಗಳಾದ ಮಂಗಳೂರು, ಪುತ್ತೂರು, ಬ್ರಹ್ಮಾವರ ಈ ತರ ಕೋಸ್ಟಲ್ ರೀಜನ್ ಮತ್ತೆ ಮಲೆನಾಡು ರೀಜನ್ ಅಲ್ಲಿ ಮಾತ್ರ ಅಡಿಕೆ ಬೆಳೀತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ತಳಿಯ ವೈವಿಧ್ಯತೆ ಮತ್ತು ಮಾರುಕಟ್ಟೆಯ ದರ ಮತ್ತು ರೈತರ ಉತ್ಸುಕತೆಯಿಂದ ಇದು ಬಯಲು ಪ್ರದೇಶಗಳಾದ ತುಮಕೂರು, ಮಂಡ್ಯ, ಹಾಸನ್, ಚಾಮರಾಜನಗರ, ಕೋಲಾರ, ಚಿಂತಾಮಣಿಗಳಲ್ಲೂ ಕೂಡ ಅಡಿಕೆಯನ್ನು ಬೆಳೆಯುತ್ತಿದ್ದಾರೆ. ಈ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನು ಬಯಲು ಪ್ರದೇಶ, ಮಲೆನಾಡು, ಕರಾವಳಿ ಎಲ್ಲಾ ಭಾಗಗಳಲ್ಲೂ ಕೂಡ ಅಡಿಕೆಯನ್ನು ಬೆಳೆಯಬಹುದು. ಅಡಿಕೆಯನ್ನು ನಾವು ಅತ್ಯುತ್ತಮವಾಗಿ ಬೆಳೆಯಬೇಕಾದರೆ ಮಿನಿಮಮ್ ಎಷ್ಟಪ್ಪ ಉಷ್ಣಾಂಶ ಇರಬೇಕು ಅಂದ್ರೆ 14 ಡಿಗ್ರಿಯಿಂದ 35-36 ಡಿಗ್ರಿ ತನಕ ಉಷ್ಣಾಂಶ ಇದ್ರೆ ಅಡಿಕೆಯನ್ನು ನಾವು ಉತ್ತಮ ರೀತಿಯಲ್ಲಿ ಬೆಳೆಯಬಹುದು. ಅದೇ 14 ಡಿಗ್ರಿಗಿಂತ ನಮ್ಮ ಉಷ್ಣಾಂಶ ಕುಂಠಿತ ಆದಲ್ಲಿ ಬೆಳವಣಿಗೆ ಕುಂಠಿತವಾಗುತ್ತದೆ. 10 ಡಿಗ್ರಿಗಿಂತ ಕಡಿಮೆ ಇದ್ದಲ್ಲಿ ಸಂಪೂರ್ಣ ಬೆಳವಣಿಗೆನೆ ಕೂಡ ಇದು ಸ್ಟಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ 36 ಡಿಗ್ರಿಗಿಂತ ಉಷ್ಣಾಂಶ ಜಾಸ್ತಿ ಆದಲ್ಲಿ ಕಾಂಡಗಳು ಬಿರುಕು ಹೊಡೆಯುವುದು ಅಥವಾ ಅರಳು ಉದುರುವುದು, ಹೂವು ಉದುರುವುದು ಈ ತರ ಮುಂತಾದ ಹಲವಾರು ಸಮಸ್ಯೆಗಳು ನಮಗೆ ಅಡಿಕೆನಲ್ಲಿ ಕಂಡು ಬರುತ್ತದೆ. ಹಾಗಾಗಿ 14ರಿಂದ 35-36 ಡಿಗ್ರಿಯಷ್ಟು ಉಷ್ಣಾಂಶವಿದ್ದರೆ ಅಡಿಕೆಗೆ ಉತ್ತಮ. ಇನ್ನು ಮಣ್ಣು ಬರೋದಾದ್ರೆ ಕೆಂಪು ಮಣ್ಣು, ಜಂಬಟ್ಟಿಗೆ ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ನಮ್ಗೆ ಅಡಿಕೆ ಬೆಳೆಯಲು ಯೋಗ್ಯವಾಗಿರುತ್ತದೆ. ಮತ್ತು ನೀರು ನಿಂತ್ಕೋಬಾರದು. ಎಷ್ಟೇ ಮಳೆ ಹೋದ್ರೂ ಕೂಡ ನೀರು ಹೀರಿಕೊಳ್ಳುವಂತ ಮಣ್ಣಿದ್ರೆ ಉತ್ತಮ. ಸಪೋಸ್ ನಿಮ್ಮ ಮಣ್ಣೇನಾದ್ರು ನೀರು ನಿಂತ್ಕೊಳ್ಳುವಂತ ಪ್ರದೇಶಗಳಾದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು, ಬಸಿದು ಕಾಲುವೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತದೆ. ಇಲ್ಲ ಅಂದ್ರೆ ಕೊಳೆ ರೋಗಗಳು ಸ್ಟಾರ್ಟ್ ಆಗೋದು ಅಥವಾ ಬೇರೆ ತರ ಶಿಲೀಂಧ್ರಗಳು ಡೆವಲಪ್ ಆಗೋದು, ಈ ತರ ರೋಗಗಳು ಜಾಸ್ತಿ ಆಗುತ್ತೆ. ಅಡಿಕೆಗೆ ನೀರ್ ಬೇಕು, ಬಟ್ ನೀರು ಜಾಸ್ತಿ ಬೇರೆ ಹತ್ರ ನಿಂತ್ಕೊಳ್ಬಾರ್ದು. ಆ ತರ ಇದ್ರೆ ಉತ್ತಮ. ಮೊದಲೇ ಹೇಳಿದ ಹಂಗೆ ಅಡಿಕೆನ ನಾವು ಮಲೆನಾಡು ಪ್ರದೇಶ, ಬಯಲು ಪ್ರದೇಶ ಮತ್ತು ಕರಾವಳಿ ಈ ತರ ಹಲವು ಭಾಗಗಳಲ್ಲೂ ಕೂಡ ಇದನ್ನ ಬೆಳಿಬಹುದು. ಇನ್ನು ಯಾವ ತಳಿ ಯಾವ ಪ್ರದೇಶಕ್ಕೆ ಸೂಕ್ತವಾಗುತ್ತದೆ ಎಂದರೆ, ಈಗ ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ತೀರ್ಥಹಳ್ಳಿ ಲೋಕಲ್ ಇರಬಹುದು ಅಥವಾ SAS 1, SAS 2 ಅಂತ ಕರಿತೀವಿ. ಸಿರ್ಸಿ ಅರೆಕನಟ್ ಸೆಲೆಕ್ಷನ್ 1, ಸಿರ್ಸಿ ಅರೆಕನಟ್ ಸೆಲೆಕ್ಷನ್ 2 ಈ ತರ ಮಲೆನಾಡಿಗೆ ಸೂಟಬಲ್ ಆಗುವಂತ ತಳಿಗಳು ಮಲೆನಾಡಿಗೆ ಮಾತ್ರ ಸೂಕ್ತ. ಆ ತರ ತಳಿಗಳನ್ನ ತಂದು ನಾವು ಬಯಲು ಪ್ರದೇಶಕ್ಕೆ ಬೆಳಿತೀವಿ ಅಂತಂದ್ರೆ ಇಲ್ಲಿಗೆ ಅದು ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಬಯಲು ಪ್ರದೇಶಕ್ಕೆ ಬಂದ್ರೆ ಮೈದಾನ್ ಲೋಕಲ್ ಅಂತ ಒಂದು ವೆರೈಟಿ ಇದೆ, ಹಿರೇಹಳ್ಳಿ ಟಾಲ್ ಅಂತ ಒಂದು ವೆರೈಟಿ ಇದೆ. ಅದ್ ಬಿಟ್ರೆ ನಮ್ಗೆ ಮೋಹಿತ್ ನಗರ್ ಅಂತ ಇನ್ನೊಂದು ತಳಿ ಇದೆ. ಅಥವಾ ಇವು ಮೂರು ಅಲ್ದೇನೆ ನಮ್ ಲೋಕಲ್ ಆಗಿ ಏನ್ ಬೆಳಿತಾವ್ರೆ ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗಿ ಆಲ್ರೆಡಿ ನಮ್ ತಾಯಿ ಮರ ಇದ್ರೆ ಅಂತ ಮರಗಳಲ್ಲಿ ಕೂಡ ನಾವು ಗೋಟ್ನ ಸೆಲೆಕ್ಟ್ ಮಾಡಿ ಬಯಲು ಪ್ರದೇಶದಲ್ಲೂ ಕೂಡ ನಾವು ನಾಟಿ ಮಾಡಬಹುದು. ಇನ್ನು ಕರಾವಳಿ ಪ್ರದೇಶಗಳಿಗೆ ಬಂದ್ರೆ ಮಂಗಳ ಇರ್ಬೋದು, ಸುಮಂಗಳ ಇರ್ಬೋದು, ಸರ್ವಮಂಗಳ ಇರ್ಬೋದು, ಈ ತರ ಮಂಗಳ ಸೀರೀಸ್ ಏನು ಬಿಡುಗಡೆಗೊಳಿಸಿದ್ದಾರೆ ಈ ತರ ತಳಿಗಳು ನಮ್ಗೆ ಕರಾವಳಿ ಭಾಗಕ್ಕೆ ಸೂಕ್ತವಾಗಿರುತ್ತದೆ. ಇನ್ನು ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ಗಿಡಗಳ ಆಯ್ಕೆ ಇಲ್ಲಿ ಬಹಳ ಪಾತ್ರವನ್ನು ವಹಿಸುತ್ತದೆ. ಈಗ ಒಂದು ನಾವೇ ನರ್ಸರಿ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ತಾಯಿ ಮರನ ಮೊದಲು ನಾವೇನ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು.
ತಾಯಿ ಮರನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಒಂದು 3-4 ಮಾನದಂಡಗಳಿದೆ. ಏನಪ್ಪಾ ಅಂತಂದ್ರೆ, ನೀವು ಆಯ್ಕೆ ಮಾಡ್ಕೊಂಡಂತ ಮರ ಸರಿಸುಮಾರು 15-35 ವರ್ಷದ ವಯಸ್ಸಿಂದ ಒಳಗಿರ್ಬೇಕು. ಎರಡನೇದು, ನೀವು ಆಯ್ಕೆ ಮಾಡ್ಕೊಂಡಂತ ತಾಯಿ ಮರ ರೋಗ ಮತ್ತೆ ಕೀಟ ಮುಕ್ತವಾಗಿರ್ಬೇಕು. ಮೂರನೇದು, ನೀವು ಆಯ್ಕೆ ಮಾಡ್ಕೊಂಡಂತ ತಾಯಿ ಮರದ ಸುತ್ತ ಯಾವುದೇ ತರ ಬೋರ್ವೆಲ್ ಇರ್ಬೋದು ಅಥವಾ ಕಾಲುವೆ ಇರ್ಬೋದು ಅಥವಾ ತಿಪ್ಪೆ ಗುಂಡಿ ಇರ್ಬೋದು, ಈ ತರ ಯಾವುದೇ ತರದ್ದು ಮೂಲ ಇರಬಾರ್ದು. ನಾಲ್ಕನೇದು, ನೀವು ಆಯ್ಕೆ ಮಾಡ್ಕೊಂಡಂತ ಮರದಲ್ಲಿ ಸರಾಸರಿ ಇಳುವರಿ ಉತ್ತಮವಾಗಿರ್ಬೇಕು. ಐದನೇದು, ನೀವು ಆಯ್ಕೆ ಮಾಡ್ಕೊಂಡಿದಂತ ಮರಕ್ಕೆ ಚೆನ್ನಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇರ್ಬೇಕು. ಈ ತರ ಮರಗಳನ್ನ ನೀವು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀವೇನ್ ಮಾಡ್ಬೇಕು, ಗೋಟ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ ತರ ಸೆಲೆಕ್ಟ್ ಮಾಡ್ಬೇಕಪ್ಪ ಗೋಟ್ನ ಅಂತಂದ್ರೆ, ನೀವು ತಾಯಿ ಮರನ ಸೆಲೆಕ್ಟ್ ಮಾಡಾದ್ಮೇಲೆ ಗೋಟ್ ಎಲ್ಲ ಕಟಾವಾದ್ಮೇಲೆ ನೀವು ಸೆಲೆಕ್ಟ್ ಮಾಡಿದಂತ ಗೋಟು ಮಿನಿಮಮ್ 35 ಗ್ರಾಮ್ ಅಷ್ಟು ತೂಕ ಇರಬೇಕು. ಸೊ ಅದನ್ನ ನೀವು ಇಂಡಿವಿಜುವಲ್ ಆಗಿ ತೂಕ ಮಾಡಿದಾಗ 35 ಗ್ರಾಮ್ಗಿಂತನೂ ಅಧಿಕವಾಗಿದ್ರೆ ಅಂತ ಗೋಟ್ಗಳು ನಿಮ್ಗೆ ಸೂಕ್ತ. ಈ 35 ಗ್ರಾಮ್ ತೂಕ ಇರುವಂತ ಗೋಟ್ನ ನೀವು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಎರಡನೇ ಹಂತದ್ದೊಂದು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಅದು ಫ್ಲೋಟಿಂಗ್ ಟೆಸ್ಟ್ ಅಂತ ನಾವು ಹೆಸರು ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ನೀರಲ್ಲಿ ತೇಲ್ ಬಿಡುವುದು. ಈಗ ನಾವು ಗೋಟ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನೀರಿನಲ್ಲಿ ತೇಲ್ ಬಿಟ್ರೆ ಉತ್ತಮವಾದಂತ ಗುಣಮಟ್ಟದ ಗೋಟ್ ಏನಾಗುತ್ತೆ ಅಂದ್ರೆ ವರ್ಟಿಕಲಿ ತೇಲುತ್ತೆ. ಅಂದ್ರೆ ಹೂವಿನ ತೊಟ್ಟು ಅಥವಾ ಗೋಟಿನ ತೊಟ್ಟು ಏನಾಗುತ್ತೆ ಮೇಲ್ಭಾಗದಲ್ಲಿ ಇರುತ್ತೆ, ಕಾಯಿ ಮತ್ತೆ ಅಡ್ಡಡ್ಡ ತೇಲೋ ಬದಲು ಸ್ಟ್ರೈಟ್ ಆಗಿ ತೇಲ್ತಾ ಇರುತ್ತೆ. ಈ ತರದ್ದು ನಮ್ಗೆ ಏನಾಗುತ್ತೆ, ಇದು ಉತ್ತಮವಾದಂತ ಗುಣಮಟ್ಟದ ಗೋಟ್ ಏನೋ ಸೀಡ್ಸ್ ಅಂತ ಏನಾಗುತ್ತೆ ಇಂಡಿಕೇಟ್ ಮಾಡುತ್ತೆ. ಈ ತರದ ನಾವು ಗೋಟ್ಗಳನ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದನ್ನ ನಾವು 2 ಹಂತದ ನರ್ಸರಿಗಳು ಮಾಡ್ಬೋದು. ಒಂದು ಪ್ರಥಮ ಹಂತದ ನರ್ಸರಿ ಅಂತ ಕರಿತೀವಿ, ಎರಡನೇದು ದ್ವಿತೀಯ ಹಂತದ ನರ್ಸರಿ ಅಂತ ಕರಿತೀವಿ. ಕೆಲವೊಂದು ನರ್ಸರಿ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪಾಲಿಬ್ಯಾಗ್ ಕೂಡ ಅದನ್ನ ನಾಟಿ ಮಾಡ್ತಾರೆ. ಹಂಗೂ ಮಾಡಬಹುದು. ಬಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ ಪ್ರೈಮರಿ ಮತ್ತೆ ಸೆಕೆಂಡರಿ ಮಾಡ್ಕೊಂಡಾಗ. ಪ್ರೈಮರಿ ನರ್ಸರಿ ಬೆಡ್ ಅಂದ್ರೆ ಏನಪ್ಪಾ ಅಂದ್ರೆ, ಏರು ಮಡಿಯನ್ನ ಮಾಡ್ಕೋಬೇಕು. ಫಸ್ಟ್ ಒಂದು 2-2.5 ಅಡಿ ಅಗಲ ಮತ್ತೆ ಅರ್ಧ ಅಡಿಯಿಂದ 3/4 ಅಡಿಯಷ್ಟು ಎತ್ತರಕ್ಕೆ ನಾವು ಏನ್ ಮಾಡ್ಬೇಕು, ಕೆಂಪು ಮಣ್ಣು, ಮರಳು ಮತ್ತು ಚೆನ್ನಾಗಿ ಕೊಳೆತಿರುವಂತ ಕೊಟ್ಟಿಗೆ ಗೊಬ್ಬರ, ಈ ಮೂರನ್ನು ಮಿಶ್ರಣ ಮಾಡಿ ಏನ್ ಮಾಡ್ಬೇಕು, ಏರು ಮಡಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಒಂದು ಗೋಟಿಂದ ಇನ್ನೊಂದು ಗೋಟ್ಗೆ 5 ಸೆಂಟಿಮೀಟರ್ ಅಂತರ ಕೊಟ್ಟು ಏನ್ ಮಾಡ್ಬೇಕು, ನಾಟಿ ಮಾಡ್ಬೇಕು. ವರ್ಟಿಕಲಿ ಅದನ್ನ ಕಾಯಿನ ಇಟ್ಟು ಏನ್ ಮಾಡ್ಬೇಕು, ನಾವು ಮೇಲ್ಗೆ ಮಣ್ಣನ್ನ ಉದುರಿಸ್ಬೇಕು, ಗೋಟ್ನ ಮುಚ್ಚಬೇಕು. ಈಗ ಅದಾದ್ಮೇಲೆ ಲೈಟ್ ಆಗಿ ನೀರ್ನ ತುಂಬಿಸ್ಬೇಕು. ಇಲ್ಲೇನ್ ಮಾಡ್ಬೋದು, ಒದಿಕೆನು ಕೂಡ ನಾವು ಹಾಕ್ಬೋದು. ಈಗ ಹುಲ್ಲಿರ್ಬೋದು ಅಥವಾ ಭತ್ತದ ಹುಲ್ಲು, ರಾಗಿ ಹುಲ್ಲು, ಈ ತರ ಅದನ್ನ ನಾವು ಮಲ್ಚಿಂಗ್ ಮೆಟೀರಿಯಲ್ ಆಗಿ ಕೂಡ ಮಾಡೋದ್ರಿಂದ ಒಂದು ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಮೊಳಕೆ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಅದು ಏನಾಗುತ್ತೆ, ನಿಮ್ಗೆ ಒಂದು 3 ತಿಂಗಳು ನಾವೇನ್ ಮಾಡ್ಬೇಕು, ಪ್ರೈಮರಿ ಬೆಡ್ ಅಲ್ಲಿ ನಾವು ಮೇಂಟೈನ್ ಮಾಡ್ಬೇಕು ಗಿಡಗಳನ್ನ. ಅಲ್ಲಿ ನಮ್ಗೆ ಒಂದು 2-3 ಎಲೆ ಬಂದ ತಕ್ಷಣ ಏನ್ ಮಾಡ್ಬೇಕು, ಅದು ಒಂದು 70-90 ದಿನ ಅಂತ ಕರಿತೀವಿ. ಅಂದ್ರೆ 2.5 ತಿಂಗಳಿಂದ 3 ತಿಂಗಳು ಆದ ತಕ್ಷಣ ಆ ಪ್ರೈಮರಿ ಮೊಳಕೆಗಳನ್ನ ನಾವೇನ್ ಮಾಡ್ಬೇಕು, ಕಿತ್ತು ಎರಡನೇ ನರ್ಸರಿ ಅಂದ್ರೆ ಪಾಲಿಬ್ಯಾಗ್ ನಾವೇನ್ ಮಾಡ್ಬೇಕು, ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಇಮಿಡಿಯೇಟ್ ನೀವು ಪ್ಲಾಂಟಿಂಗ್ ಮಾಡೋರಾದ್ರೆ 1 kg ಪಾಲಿಬ್ಯಾಗ್ ಅಲ್ಲೂ ಕೂಡ ನೀವು ಹಾಕ್ಬಹುದು, ಅಥವಾ 1-2 ವರ್ಷ ಬಿಟ್ಟು ನಾಟಿ ಮಾಡೋದಾದ್ರೆ 2 kg ಪಾಲಿಬ್ಯಾಗ್ ಅಲ್ಲೂ ಕೂಡ ನೀವು ನಾಟಿ ಮಾಡಬಹುದು. ಅದಾದ್ಮೇಲೆ ಆ ಸೆಕೆಂಡರಿ ಪಾಲಿಬ್ಯಾಗ್ ನ ನಾವೇನ್ ಮಾಡ್ತೀವಿ, ಒಂದು ನೆರಳಿನ ಪರದೆ ಅಂದ್ರೆ ಶೇಡ್ ನೆಟ್ ಅಂತ ಕರಿತೀವಿ. 50% ಶೇಡ್ ನೆಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಗಿಡನ ಇಡ್ತೀವಿ. ಈ ತರ ಗಿಡ ಡೆವಲಪ್ ಆದ್ಮೇಲೆ ನೀವು ನೇರವಾಗಿ ಭೂಮಿಗೆ ಹಾಕ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ಮತ್ತೆ ಅಗೈನ್ ನಾವೇನ್ ಮಾಡ್ಬೇಕು, ಸಸಿಗಳನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಯಾವ ತರ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ, ನೀವು ನಾಟಿ ಮಾಡಲು ಆಯ್ಕೆ ಮಾಡ್ಕೊಂಡಂತ ಗಿಡ ಸರಿಸುಮಾರು 1-1.5 ವರ್ಷದ್ದು ವಯಸ್ಸಾಗಿರ್ಬೇಕು. ಅಂದ್ರೆ 12-18 ತಿಂಗಳು ವಯಸ್ಸಾಗಿರ್ಬೇಕು. ಮತ್ತೆ ಕಾಂಡದ ಗಾತ್ರ ದಪ್ಪ ಇರಬೇಕು. ಮತ್ತೆ 5-6 ಎಲೆಗಳಿರ್ಬೇಕು. ಮತ್ತೆ ರೋಗ ಮತ್ತೆ ಕೀಟ ಬಾಧೆ ನರ್ಸರಿನಲ್ಲೇ ನಮ್ಗೆ ಬಂದಿರಬಾರ್ದು. ಅಂದ್ರೆ ರೋಗ ಮತ್ತು ಕೀಟ ಬಾಧೆ ಮುಕ್ತವಾದಂತ ಸಸಿಗಳನ್ನ ನೀವೇನ್ ಮಾಡ್ಬೇಕು, ಆಯ್ಕೆ ಮಾಡ್ಕೋಬೇಕು. ಏನೀಗ 3-4 ಪಾಯಿಂಟ್ಸ್ ಹೇಳಿದೆ ನಾನು. ಈ ತರ ಸಸಿಗಳನ್ನ ನೀವೇನ್ ಮಾಡ್ಬೇಕು, ನಾಟಿ ಮಾಡಲು ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡಿದ ನಂತರ ಭೂಮಿಯನ್ನು ನಾವೇನ್ ಮಾಡ್ಬೇಕು, ಸಿದ್ಧತೆ ಮಾಡ್ಕೊಳ್ಬೇಕು. 1-2 ಬಾರಿ ಆಳವಾಗಿ ಉಳುಮೆ ಮಾಡಿ ಕಸ, ಕಡ್ಡಿ ಮತ್ತು ಕಲ್ಲುಗಳನ್ನ ಏನ್ ಮಾಡ್ಬೇಕು, ನಾವು ಆರಿಸಬೇಕಾಗುತ್ತೆ. ಅದಾದ್ಮೇಲೆ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 9 ಅಡಿ ಈ ಅಂತರದಲ್ಲಿ ನಾವು ಅಡಿಕೆಯನ್ನ ನಾಟಿ ಮಾಡೋದ್ರಿಂದ ಪ್ರತಿ ಎಕರೆಗೆ ಸರಿಸುಮಾರು 548-550 ಅಡಿಕೆ ಸಸಿಗಳು ಕೂರುತ್ತದೆ. ಇನ್ನು ರೈತರ ಪದ್ಧತಿಯಾದ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಹಾಕೋದಾದ್ರೆ ಒಂದು 580-600 ಸಸಿಗಳು ಕೂಡ ನಾವು 1 ಎಕರೆಗೆ ನಾಟಿ ಮಾಡಬಹುದು. ಇನ್ನು ನಾಟಿ ಮಾಡಬೇಕಾದ್ರೆ ಗುಂಡಿಯ ಗಾತ್ರ ಸರಿಸುಮಾರು 1.5 ಅಡಿಯಿಂದ 2 ಅಡಿ ಆಳವಾಗಿರ್ಬೇಕು. ಗುಂಡಿ ತೆಗೆದ ನಂತರ ಚೆನ್ನಾಗಿ ಕೊಳೆತಿರುವಂತ ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮಾ ಸೂಡೋಮೋನಾಸ್ ಉಪಚರಿಸಿದ ಬೇವಿನ ಹಿಂಡಿಯನ್ನು ಗುಂಡಿಗೆ ಹಾಕ್ಬೇಕು. ಅದಾದ್ಮೇಲೆ ನಾವು ಗುಂಡಿ ಓಪನ್ ಮಾಡ್ಬೇಕಾದ್ರೆ ಬಂದಂತ ಮೇಲ್ಪದರದ ಕೆಂಪು ಮಣ್ಣು ಅಂತ ಏನ್ ಕರಿತೀವಿ, ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ನಂತರ ನಾವು ಅಡಿಕೆ ಸಸಿಯನ್ನ
ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಅನುಗುಣವಾಗಿ 35 ಡಿಗ್ರಿ ಆಂಗಲ್ ಅಲ್ಲಿ ನಾವು ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಅಡಿಕೆ ಗಿಡ ಸನ್ ಸ್ಕಾರ್ಚಿಂಗ್ಗೆ ಸಸೆಪ್ಟಬಲ್, ಅಂದ್ರೆ ಸೂರ್ಯನ ಕಿರಣಗಳು ಅತಿ ಶಾಖವಾಗಿ ಬಿದ್ದಾಗ ಏನಾಗುತ್ತೆ, ಅಡಿಕೆ ಕಾಂಡ ಭಾಗ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡಕ್ಕೆ ಒಂದ್ರದ್ದು ಮರ ಇನ್ನೊಂದು ಮರದ ಮೇಲೆ ಬೀಳಲಿ, ಅಂದ್ರೆ ನೆರಳು ಒಂದ್ರ ಮರದ ಮೇಲೆ ಒಂದ್ರ ಮೇಲೆ ಬೀಳಲಿ ಅನ್ನೋ ಉದ್ದೇಶದಿಂದ ಉತ್ತರ ಮತ್ತು ದಕ್ಷಿಣ ದಿಕ್ಕಲ್ಲಿ ನಾವು ಇದನ್ನ ನಾಟಿ ಮಾಡಲು ಹೇಳುತ್ತೇವೆ. ರೈತರಿಗೆ ಅಧಿಕ ಆದಾಯ ಸಿಗಬೇಕು ಅಂತಂದ್ರೆ ಏಕ ಬೆಳೆ ಪದ್ಧತಿಗಿಂತ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಗಳಿಗೆ ನಾವು ಜಾಸ್ತಿ ಒತ್ತನ್ನು ನೀಡಿ ಎಂದು ಹೇಳ್ತಾ ಇರ್ತೀವಿ. ಹಾಗಾಗಿ ಅಡಿಕೆಯಲ್ಲಿ ನಾವು ಸಾಲಿಂದ ಸಾಲಿಗೆ 9 ಅಡಿ ನಾಟಿ ಮಾಡೋದ್ರಿಂದ ಮಧ್ಯ ಇರುವಂತ ಜಾಗ ನಮಗೆ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳನ್ನ ನಾವು ಮಾಡ್ಕೋಬಹುದು. ಇಲ್ಲಿ ನಾವು ಗಿಡ ನಾಟಿ ಮಾಡಿದಾಗ ಅಡಿಕೆಗೆ ನೆರಳನ್ನು ಬಯಸುತ್ತದೆ ಅವರು, ಅಂದ್ರೆ ಒಂದು 50% ನೆರಳಿದ್ರೆ ಅಡಿಕೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಹಾಗಾಗಿ ನಾವು ಅಂತರ ಬೆಳೆಯಾಗಿ ಬಾಳೆ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು, ಮತ್ತೆ ನಡುವಿನ ಜಾಗದಲ್ಲಿ ನಾವು ವಿವಿಧ ರೀತಿಯ ತರಕಾರಿಗಳು, ಹಣ್ಣಿನ ಗಿಡಗಳು ಮತ್ತು ಅರಿಶಿನ, ಶುಂಠಿ ಈ ತರ 10 ಹಲವಾರು ಬೆಳೆಗಳನ್ನ ನಾವು ಅಂತರ ಬೆಳೆಯಾಗಿ ಕೂಡ ಹಾಕ್ಬಹುದು. ಅದೇ ಅಡಿಕೆ ಗಿಡ ನಮಗೆ 10 ರಿಂದ 15 ವರ್ಷ ದಾಟ್ತು ಅಂತಂದ್ರೆ ಇದು ಮೊದಲೇ ಫೈಬರಸ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ತೆಂಗು ಮತ್ತು ಅಡಿಕೆಯಲ್ಲಿ ಆಳವಾಗಿ ಬೇರುಗಳು ಹೋಗಲ್ಲ, ಅಡ್ಡಡ್ಡವಾಗಿ ಹೋಗೋದ್ರಿಂದ ಅಡಿಕೆ ಮರದ ಕಾಂಡದಿಂದ ಸರಿಸುಮಾರು 2.5 ರಿಂದ 3 ಅಡಿಯಷ್ಟು ಏನಾಗುತ್ತೆ, ಇದು ಬೇರುಗಳು ಚದುರಿರುತ್ತೆ. ಹಾಗಾಗಿ ಈ ಮರದ ಕಾಂಡದಿಂದ 3 ಅಡಿ ಮತ್ತು ಈ ಮರದ ಕಾಂಡದಿಂದ 3 ಅಡಿ, ಅಂದ್ರೆ 6 ಅಡಿ ಬಿಟ್ಟು ಈ ನಡುವೆ ಇರುವಂತ 3 ಅಡಿನಲ್ಲಿ ನಾವು ಕೊಕೋ ಹಾಕ್ಬೋದು, ಅದಾದ್ಮೇಲೆ ಪಪಾಯನು ಹಾಕ್ಬೋದು, ಸೀಬೆ ಹಾಕ್ಬೋದು. ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ನೀರಾವರಿ ಇದ್ರೆ ವಿಳ್ಯದೆಲೆ, ಕಾಳುಮೆಣಸು ಮತ್ತೆ ಅಡಿಕೆ ಸಾಲಿನ ನಡುವೆ ಒಂದು ಮರದ ಇನ್ನೊಂದು ಮರದ ನಡುವೆ ಏಲಕ್ಕಿನೂ ನಾವು ಬೇಕಾದ್ರೆ ಹಾಕ್ಬಹುದು. ಇದಲ್ಲದೆ ನಮ್ಮ ವೆನಿಲನ್ನು ಕೂಡ ನಾವು ಕೆಲವೊಂದು ಪ್ರದೇಶಗಳಲ್ಲಿ ಕೂಡ ಇದು ಸೂಕ್ತವಾಗಿರುವಂತ ಅಂತರ ಬೆಳೆಗಳು. ಸೊ ನಾನು ಅಂತರ ಬೆಳೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ಬೆಳೆ ಸೂಕ್ತವಾಗುತ್ತದೆ ಅಂತ ಹೇಳಿದೆ. ಅದ್ರಲ್ಲಿ ನಾನು ತೆಂಗುನ ನಾನು ಹೇಳಿಲ್ಲ. ಯಾಕಪ್ಪ ಅಂತಂದ್ರೆ ತೆಂಗಿನ ತೋಟದ ನಡುವೆ ಅಂತರ ಬೆಳೆಗೆ ಅಡಿಕೆ ಬೆಳೆಯೋದಿರ್ಬೋದು, ಅಥವಾ ಅಡಿಕೆ ತೋಟದ ನಡುವೆ ಅಂತರ ಬೆಳೆಗೆ ತೆಂಗನ್ನ ಬೆಳೆಯೋದು, ಇದು ಅವೈಜ್ಞಾನಿಕ ಪದ್ಧತಿ ಅಂತಾನೆ ಕರಿತೀವಿ. ತೆಂಗು ಮತ್ತೆ ಅಡಿಕೆ ಎರಡೂ ಕೂಡ ಒಂದೇ ಫ್ಯಾಮಿಲಿಗೆ ಸೇರಿದಂತ ಮರ. ಮತ್ತೆ ನೀರು ಪೋಷಕಾಂಶಗಳನ್ನ ಬಯಸೋ ರೀತಿ ಇರ್ಬೋದು, ಅಥವಾ ಬೇರಿನ ರಚನೆ ಇರಬಹುದು. ಅದು ಅಲ್ಲದೆ ಈಗ ಒಂದಕ್ಕೆ ರೋಗ ಬಂದ್ರೆ ಎರಡನೇಕ್ಕೂ ಬಂದೇ ಬರುತ್ತೆ. ಉದಾಹರಣೆಗೆ ನಿಮ್ಗೆ ರಸಸೋರ ರೋಗ ತೆಂಗು ಮರಕ್ಕೆ ಬಂತು ಅಂದ್ರೆ ಅಡಿಕೆ ಮರಕ್ಕೂ ಕಟ್ಟಿಟ್ಟ ಬುತ್ತಿ ಅದು ಬಂದೇ ಬರುತ್ತೆ. ಈ ಕೆಂಪು ಮೂತಿ ಹುಳು ಅಡಿಕೆಗೆ ಬಂತು ಅಂದ್ರೆ ಅದು ತೆಂಗು ಕೂಡ ಬಂದೇ ಬರುತ್ತೆ. ಹಾಗಾಗಿ ಎರಡೂ ಕೂಡ ಒಂದೇ ಜಾತಿಗೆ ಸೇರಿದ ಮರ ಆಗೋದ್ರಿಂದ ಒಂದಕ್ಕೊಂದು ಕಾಂಪಿಟೇಷನ್ ಆಗಿ ಇಳುವರಿ ಏನಾಗುತ್ತೆ, ಎರಡೂ ಬೆಳೆಗಳಲ್ಲಿ ಕುಂಠಿತ ಆಗುತ್ತದೆ. ಹಾಗಾಗಿ ತೆಂಗಿನ ತೋಟದ ನಡುವೆ ಅಡಿಕೆ ಬೆಳೆಯೋ ಬದಲು ತೆಂಗಿನ ತೋಟನೇ ಸಪರೇಟ್ ಬೆಳೆದು ಅಡಿಕೆ ತೋಟನೇ ಸಪರೇಟ್ ಬೆಳೀರಿ. ತೆಂಗಿನ ತೋಟದ ನಡುವೆ ಸೂಕ್ತವಾಗಿರುವಂತ ಅಂತರ ಬೆಳೆಗಳನ್ನ ತೆಂಗಿನ ಜೊತೆ ಹಾಕಿ, ಅಡಿಕೆ ಬೆಳೆಯ ಜೊತೆ ಸೂಕ್ತವಾಗುವಂತ ಅಂತರ ಬೆಳೆಗಳನ್ನ ಅಡಿಕೆ ತೋಟದ ನಡುವೆ ಹಾಕಿ. ಒಂದು ಪಾಯಿಂಟ್ ನಾನು ಮರ್ತಿದ್ದೆ, ಅಡಿಕೆಯನ್ನು ನಾವು ನಾಟಿ ಮಾಡ್ಬೇಕಾದ್ರೆ ಜೂನ್ ಮತ್ತೆ ಜುಲೈ ತಿಂಗಳು ನಮ್ಗೆ ಯೋಗ್ಯವಾಗಿರುತ್ತದೆ. ಮಳೆಗಾಲ ಮತ್ತು ನೀರಾವರಿ ನಿಮ್ಮಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ನಾವು ನಾಟಿ ಮಾಡಬಹುದು. ಇದಾದ್ಮೇಲೆ ಅಡಿಕೆಯಲ್ಲಿ ನಮ್ಗೆ ನೀರಾವರಿ ಮತ್ತೆ ಪೋಷಕಾಂಶಗಳು ಬಂದ್ರೆ ವಿವಿಧ ನೀರಾವರಿ ಪದ್ಧತಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ಅಡಿಕೆಗೆ ಸೂಕ್ತವಾದಂತ ನೀರಾವರಿ ಪದ್ಧತಿ. ಯಾಕಪ್ಪ ಅಂದ್ರೆ ಇದು 30% ರಿಂದ 40% ಅಷ್ಟು ನೀರನ್ನ ಉಳಿತಾಯ ಮಾಡುತ್ತದೆ. ಜೊತೆಗೆ 15 ರಿಂದ 20% ಇಳುವರಿಯನ್ನ ಹೆಚ್ಚಿಸುತ್ತದೆ. ಮತ್ತೆ ಪ್ರತಿ ದಿನಕ್ಕೆ ಒಂದು 15 ರಿಂದ 20 ಲೀಟರ್ ನೀರಿನ ಅವಶ್ಯಕತೆ ಇದೆ. ಅಂದ್ರೆ ಒಂದು ಅಡಿಕೆ ಮರ, ಒಂದು 15 ವರ್ಷ ದಾಟಿರುವಂತ ಅಡಿಕೆ ಮರಕ್ಕೆ ಪ್ರತಿ ದಿನ ನಮ್ಗೆ 15 ರಿಂದ 20 ಲೀಟರ್ ನೀರಿನಷ್ಟು ಅವಶ್ಯಕತೆ ಇದೆ. ಇನ್ನು ಪೋಷಕಾಂಶಗಳಿಗೆ ಬಂದ್ರೆ ಪ್ರತಿ ವರ್ಷ 2 ಬಾರಿ, ಅಂದ್ರೆ ಹಿಂಗಾರಲ್ಲೊಮ್ಮೆ ಮುಂಗಾರಲ್ಲೊಮ್ಮೆ ನಮ್ಗೆ ಪೋಷಕಾಂಶಗಳ ಅವಶ್ಯಕತೆ ಇದೆ. ಪೋಷಕಾಂಶಗಳನ್ನ ಹಾಕ್ತಕ್ಕಾರೆ ನೀವೇನ್ ಮಾಡ್ಬೇಕು ಅಂದ್ರೆ ಮರದ ಬುಡದಿಂದ ಒಂದು 2 ರಿಂದ 2.5 ಅಡಿ ಸುತ್ತ ಒಂದು ಅರ್ಧ ಅಡಿ ಆಳಕ್ಕೆ ನಾವೇನ್ ಮಾಡ್ಬೇಕು, ಒಂದು ಬೇಸಿನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಒಂದು 15 kg ಚೆನ್ನಾಗಿ ಕೊಳ್ತಿರುವಂತ ಕೊಟ್ಟಿಗೆ ಗೊಬ್ಬರ, 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತೆ 140 ಗ್ರಾಂ ಅಷ್ಟು ಪೊಟ್ಯಾಷಿಯಂ ಅವಶ್ಯಕತೆ ಇದೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳಾದ ಬೋರಾನ್ ಮತ್ತು ಜಿಂಕ್ ಅನ್ನ ನಿಮ್ಮ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಈ ಇಷ್ಟು ಏನ್ ಹೇಳಿದ್ರೆ ನಾನು ಆರ್ಗ್ಯಾನಿಕ್ ಮೆನ್ಯೂರ್ ಇರ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ಮೆನ್ಯೂರ್ನ ನಾವು ಮರದ ಬುಡದಿಂದ 2.5-3 ಅಡಿ ಅಂತರದಲ್ಲಿ ನಾವೇನ್ ಮಾಡ್ಬೇಕು, ಮಣ್ಣಿಗೆ ಸೇರಿಸಬೇಕಾಗುತ್ತದೆ. ಪೋಷಕಾಂಶಗಳನ್ನ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಮಳೆ ಬರಬೇಕು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಹನಿ ನೀರಾವರಿ ಪದ್ಧತಿ ಮುಖಾಂತರ ಚೆನ್ನಾಗಿ ನೀರನ್ನ ಕೊಟ್ರೆ ಆ ಕೊಟ್ಟಂತ ಪೋಷಕಾಂಶಗಳು ಕರಗಿ ಗಿಡಕ್ಕೆ ಹೀರ್ಕೊಳ್ಳಕ್ಕೆ ಈಸಿ ಆಗುತ್ತದೆ. ಸೊ ವರ್ಷಕ್ಕೆ 2 ಬಾರಿ, ಅಂದ್ರೆ ಜೂನ್ ಜುಲೈ ಮುಂಗಾರಿನ ಸಮಯದಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗಾರಿನ ಸಮಯದಲ್ಲಿ ಅಡಿಕೆಗೆ ಪೋಷಕಾಂಶಗಳ ಅವಶ್ಯಕತೆ ಇದೆ. ನಿಮ್ಮ ತೋಟದಲ್ಲಿ ಬೋರಾನ್ ಕೊರತೆ ಏನಾದ್ರು ಇದ್ರೆ
ಅರಳು ಉದುರ ಸಮಸ್ಯೆಗಳು ಕಂಡು ಬರುತ್ತದೆ ಮತ್ತು ಅಂಡೊಡ್ಕ ಅಂತ ಒಂದೊಂದು ಫೀಲ್ಡ್ ಅಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ. ಅದು ಏನಕ್ಕಪ್ಪ ಅಂದ್ರೆ ಜಿಂಕ್ ಕೊರತೆ ಇದ್ರೆ. ಸೊ ಹಾಗಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ನಿಮ್ಮ ಅಡಿಕೆ ತೋಟದ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಮಣ್ಣಲ್ಲಿ ಇರುವ ಫಲವತ್ತತೆಯ ಮೇಲೆ ವಿಜ್ಞಾನಿಗಳು ಏನು ಶಿಫಾರಸು ಮಾಡ್ತಾರೆ ಆ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಹಾಕೊಳ್ಬೇಕಾಗುತ್ತದೆ. ಇನ್ನೊಂದು ಪ್ರಮುಖವಾದಂತ ತಪ್ಪು ಮಾಡ್ತಿರೋದೇನಪ್ಪಾ ಅಂದ್ರೆ ಕೆರೆಗೋಡ್ ಮಣ್ಣು ಹೊಡ್ಸೋದು. ತಮ್ಮ ಜಮೀನಿಗೆ ಕೆರೆಯಲ್ಲಿ ಸಿಗುವಂತದ ಫಲವತ್ತಾದ ಮಣ್ಣನ್ನ ಹೊಡಿಸುವಂತದ್ದು. ಮರದ ಸುತ್ತ ಅರ್ಧ ಇಂಚಿಂದ 1 ಇಂಚಷ್ಟು ನಿಮ್ಮ ಫಲವತ್ತಾದ ಕೆರೆಗೋಡ್ ಮಣ್ಣು ಬಿದ್ರೆ ಸಾಕು. ನೀವೇನ್ ಮಾಡ್ತೀರಾ, ಅರ್ಧ ಅಡಿ 1 ಅಡಿ ಅಥವಾ 2 ಅಡಿಯಷ್ಟು ಎತ್ತರಕ್ಕೆ ಮಣ್ಣು ಹೊಡಿಸ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಅಡಿಕೆ ಮರದ ಬೇರಿಗೆ ಉಸಿರಾಟ ಆಡಕ್ಕೆ ಆಗಲ್ಲ. ಉಸಿರಾಟದ ಸಮಸ್ಯೆಗಳಾಗಿ ಏನಾಗುತ್ತದೆ, ಮರ ಪೆನ್ಸಿಲಿಂಗ್ ಅಂತ ಕರಿತೀವಿ, ಅಂದ್ರೆ ಪೆನ್ಸಿಲ್ ಗಾತ್ರದಲ್ಲಿ ಚೂಪ್ ಆಗುವಾಗ ಏನಾಗುತ್ತೆ, ಇಳುವರಿ ನಮಗೆ ಕುಂಠಿತ ಆಗುತ್ತದೆ. ಸೊ ಹಾಗಾಗಿ ರೈತರು ಕೆರೆಗೋಡ್ ಮಣ್ಣನ್ನ ಅಧಿಕ ಪ್ರಮಾಣದಲ್ಲಿ ಹೊಡಿಸೋ ಬದಲು ಮರದ ಸುತ್ತ ಜಸ್ಟ್ 1-2 ಇಂಚ್ ಮಣ್ಣು ಬಿದ್ರೆ ಸಾಕು. ಇದ್ರ ಜೊತೆಗೆ ನಿಮ್ಮ ಮಣ್ಣಲ್ಲಿ ಫಾಸ್ಫರಸ್ ಅಥವಾ ರಂಜಕ ಅಂತ ಏನ್ ಕರಿತೀವಿ, ಇದ್ರದ್ದು ಕೊರತೆ ಆದಲ್ಲಿ ಅಥವಾ ಜಿಂಕ್ ಕೊರತೆ ಆದಲ್ಲಿ ನಿಮ್ಮ ತೋಟದಲ್ಲಿ ಇಡೀ ಮುಂಡಿ ರೋಗ ಅಂತ ಏನ್ ಕರಿತೀವಿ, ಇದು ರೋಗ ಅಲ್ಲ, ಪೋಷಕಾಂಶಗಳ ನ್ಯೂನ್ಯತೆಯಿಂದ ಕಂಡು ಬರುತ್ತ ಒಂದು ಸಮಸ್ಯೆ. ಸೊ ಈ ತರ ನಿಮ್ಮ ತೋಟದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ನೀವು ಮಣ್ಣು ಪರೀಕ್ಷೆ ಮಾಡಿ ಮತ್ತು ಮಣ್ಣಲ್ಲಿ ಎಷ್ಟು ನ್ಯೂನ್ಯತೆ ಇದೆ ಆ ಪ್ರಮಾಣದಲ್ಲಿ ನೀವು ಜಿಂಕ್ ಮತ್ತೆ ರಂಜಕ ಫಾಸ್ಫರಸ್ ನ ನೀವು ಅಪ್ಲೈ ಮಾಡೋದ್ರ ಮುಖಾಂತರ ಈ ತರ ಇಡೀ ಮುಂಡಿ ರೋಗಗಳು ಬಂದಿರೋದನ್ನ ನಾವು ಹತೋಟಿ ಮಾಡಬಹುದು. ಅಡಿಕೆ ತೋಟದಲ್ಲಿ ಬೇಸಿಗೆ ಸಮಯದಲ್ಲಿ ಯುಗಾದಿಯ ಆಸುಪಾಸು ಒಂದು ಮಳೆ ಆದ ತಕ್ಷಣ ಅಡಿಕೆ ಸಾಲಿನ ನಡುವೆ ಒಂದು ಬಾರಿ ಉಳುಮೆ ಮಾಡಿ ದ್ವಿದಳ ಧಾನ್ಯಗಳಾದಂತ ಅಪ್ಸೆಣಬು, ಅವರೆಕಾಳು, ದಯಂಚ, ಹುರುಳಿ ಈ ತರ ಬೆಳೆಗಳನ್ನ ನಾವು ಬೆಳೆಯೋದ್ರ ಮೂಲಕ ನಮ್ಮ ಜಮೀನಿನಲ್ಲಿ ಲಭ್ಯವಿರುವ ಸಾರಜನಕವನ್ನು ಹೆಚ್ಚಿಸಬಹುದು. ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತದೆ. ಇದಲ್ಲದೆ ಬೇಸಿಗೆ ಸಮಯದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಕೂಡ ಇದು ಸಹಕಾರಿಯಾಗುತ್ತದೆ. ಇವೆಲ್ಲದರ ನಡುವೆ ಕಳೆ ನಿರ್ವಹಣೆಯಲ್ಲೂ ಕೂಡ ದ್ವಿದಳ ಧಾನ್ಯಗಳು ಸಹಾಯವನ್ನು ಮಾಡುತ್ತದೆ. ಹಾಗಾಗಿ ಈ ತರ ಬೆಳೆಗಳನ್ನ ನೀವು ಹುರುಳಿ, ಅಪ್ಸೆಣಬು ಈ ತರ ಬೆಳೆಗಳನ್ನ ಬೆಳೆದು ಈ ಬೆಳೆಗಳು ಹೂವಾಗಕ್ಕಿಂತ ಮುಂಚೆನೆ ಅದನ್ನ ರೋಟೋವೇಟರ್ ಹೊಡೆದಿ ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ನಾವು ಹೆಚ್ಚಿಸಬಹುದು. ಜೊತೆಗೆ ಅಡಿಕೆಯಲ್ಲಿ ಕೂಡ ಇಳುವರಿಯನ್ನ ಹೆಚ್ಚಿಸಬಹುದು ಅಂತ. ಅಡಿಕೆ ಗಿಡ ಸೂರ್ಯನ ಕಿರಣಗಳಿಗೆ ಇದು ಅಷ್ಟೊಂದು ತಡೆದಿಟ್ಟುಕೊಳ್ಳುವಂತ ಶಕ್ತಿ ಇಲ್ಲ. ಹಾಗಾಗಿ ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದು ಅಥವಾ ನಮ್ಮ ತೆಂಗಿನ ಗರಿಗಳು ಅಥವಾ ಅಡಿಕೆ ಗರಿಯಿಂದ ಬಂದಂತದನ್ನ ನಾವು ಕಟ್ಟದಿರ್ಬೋದು, ಈ ತರ ಮಾಡ್ಬೇಕಾಗುತ್ತೆ. ಈ ತರ ನೀವು ಸುಣ್ಣ ಹೊಡೆಯದೇ ಆದಲ್ಲಿ ಇದ್ರ ಜೊತೆಗೆ ಒಂದು ಬೋಡೋ ಮಿಕ್ಸ್ಚರ್ ಅಂತ ಕರಿತೀವಿ, ಮೈಲ್ತುತ್ತ ಮತ್ತು ಸುಣ್ಣ ಅನ್ನು ಮಿಶ್ರಣ ಮಾಡಿ ಅಡಿಕೆ ಗಿಡಕ್ಕೆ ಲೇಪಿಸುವುದರ ಮುಖಾಂತರ ನಾವು ಶಿಲೀಂಧ್ರದಿಂದ ಹರಡುವಂತ ರೋಗಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಹೀಗೆ ಮಾಡದೆ ಹೋದ್ರೆ ನಮ್ಗೆ ಅಡಿಕೆ ಕಾಂಡ ಏನಾಗುತ್ತದೆ, ಭಾಗ ಆಗುವಂತ ಚಾನ್ಸಸ್ ಇರುತ್ತದೆ. ಸೊ ನಾವು ಇಷ್ಟೊತ್ತು ನಾನು ಏನ್ ಹೇಳಿದೆ, ಗಿಡಗಳ ಆಯ್ಕೆ ಇರ್ಬೋದು, ತಾಯಿ ಮರಗಳ ಆಯ್ಕೆ ಇರ್ಬೋದು, ನೀರಾವರಿ, ಪೋಷಕಾಂಶಗಳು ಇದಿಷ್ಟನ್ನು ನಾವು ವೈಜ್ಞಾನಿಕವಾಗಿ ನಾವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಮ್ಗೆ ಮರ ಇಳುವರಿಯನ್ನು ನಮ್ಗೆ 4ರಿಂದ 5 ವರ್ಷಕ್ಕೆ ಇಳುವರಿ ಪ್ರಾರಂಭವಾಗುತ್ತದೆ. ಒಂದು ಮರಕ್ಕೆ ನಾವು ಸರಿಸುಮಾರು 3.5ರಿಂದ 5 ಕೆಜಿಯಷ್ಟು ಬೇಯಿಸಿರೋ ಅಡಿಕೆನ ನಾವು ಇಳುವರಿಯಾಗಿ ನಿರೀಕ್ಷಿಸಬಹುದು. ಇದೇನಪ್ಪ ನಮ್ದು ಅಡಿಕೆ ಬರೀ 1 ಕೆಜಿ ಬರುತ್ತೆ, 1.5 ಕೆಜಿ ಬರ್ತಿದೆ ಅಂತ ನೀವು ವೀಕ್ಷಕರೇನಾದ್ರು ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೊಳ್ತಿದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ನೀವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರಲ್ಲಿ ಎಡುತ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ಇಮಿಡಿಯೇಟ್ ಆಗಿ ನಿಮ್ಮ ಜಮೀನಿನ ಹತ್ರ ಇರುವಂತ ಕೃಷಿ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಶಿಫಾರಸು ಏನಿದೆ ಆ ಪ್ರಮಾಣದಲ್ಲಿ ನೀವು ಪೋಷಕಾಂಶ ಕೊಟ್ಟಿದ್ದೆ ಅದರಲ್ಲಿ ಇಳುವರಿನ ನೀವು ಅಪ್ ಟು 4ರಿಂದ 5 ಕೆಜಿಯಷ್ಟು ನೀವು ಇಳುವರಿಯನ್ನ ನಿರೀಕ್ಷಿಸಬಹುದು. ರೈತ ಬಂದವರೇ, ಈ ಒಂದು ಸಂಚಿಕೆಯಲ್ಲಿ ಅಡಿಕೆ ಬೆಳೆಯ ವೈಜ್ಞಾನಿಕ ಬೇಸಾಯ ಪದ್ಧತಿ ಬಗ್ಗೆ ತಿಳಿದುಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಅಂದರೆ ಮುಂದಿನ ಮಂಗಳವಾರ ಅಡಿಕೆ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳು ಮತ್ತು ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.